ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಕೋಡಿಹಳ್ಳಿ ಆದಿಜಾಂಬವ ಮಠದ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿಯವರು ಸಂಪೂರ್ಣ ಒಳ ಮೀಸಲಾತಿಗಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಪುಣ್ಯಭೂಮಿ ಹರಿಹರದಿಂದ ಬೆಂಗಳೂರು ವಿಧಾನಸೌಧ ಚಲೋ ಪಾದಯಾತ್ರೆ ಮೂಲಕ ಹಿರಿಯೂರು ತಾಲೂಕು ಮೇಟಿಕುರುಕೆಯ ಗ್ರಾಮದ ಮಾದಿಗ ಸಮುದಾಯದ ಕೇರಿಗೆ ಬಂದು ಜನರಿಗೆ ಹೋರಾಟದ ವಿಷಯ ಮನವರಿಕೆ ಮಾಡಿ ಪಾದಯಾತ್ರೆ ಮುಂದುವರೆಸಿದರು. ಈ ಪಾದಯಾತ್ರೆಯಲ್ಲಿ ಹಿರಿಯೂರಿನ ಮುಖಂಡರುಗಳಾದ ಪತ್ರಿಕಾ ಸಂಪಾದಕರು ಜಿಎಲ್ ಮೂರ್ತಿರವರು, ಹಾದಿವಲ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕಿರಣ್ ರವರು, ಡಿಎಸ್ಎಸ್ ರಾಜ್ಯ ವಿಭಾಗೀಯ ಸಂಚಾಲಕರು ಜೀವೇಶ್ ರವರು, ಲಕ್ಕಿಹಳ್ಳಿ ಮಂಜುನಾಥ್, ಇಂಡಸ್ ಕಟ್ಟೆ ಮಂಜುನಾಥ್, ಈಶ್ವರಗೆರೆ ರಾಘವೇಂದ್ರ, ಕೆಪಿ ಶ್ರೀನಿವಾಸ್, ಮಸ್ಕಾಲ್ ಓಂಕಾರ್, ಮ್ಯಾಕ್ಲೂರಹಳ್ಳಿ ದೇವರಾಜಪ್ಪ, ಪಿಟ್ಲಾಲಿ ತಿಪ್ಪೇಶ್ ಮತ್ತು ಹಲವರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಮಾದಿಗ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿದರು. ಇಂದು ನಮ್ಮ ಪರಮ ಪೂಜ್ಯ ಷಡಕ್ಷರಿ ಸ್ವಾಮೀಜಿ ಅವರು ಒಳ ಮೀಸಲಾತಿ ಏನು ನಮಗೆ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡ್ತೋ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಈಗಿನ ಆಡಳಿತ ಸರ್ಕಾರಗಳು ಏನು ನಮ್ಮ ಒಳ ಮೀಸಲಾತಿ ನೀಡ್ತಿಲ್ವೋ ಆ ಉದ್ದೇಶವನ್ನು ಇಟ್ಕೊಂಡು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಏನು ನಮ್ಮ ಪ್ರೊಫೆಸರ್ ಕೃಷ್ಣಪ್ಪರವರ ಸಮಾಧಿ ಇದ್ದ ಬೆಂಗಳೂರು ಫ್ರೀಡಂ ಪಾರ್ಕ್ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವವರೆಗೂ ಒಳ ಮೀಸಲಾತಿ ಸಿಗುವವರೆಗೂ ಅವರು ಧರಣಿ ಕೂರ್ಬೇಕಂತೇಳಿ ನಿರ್ಧಾರ ಮಾಡಿ ಹರಿಹರದಿಂದ ಪಾದಯಾತ್ರೆ ಬಂದಿದ್ದಾರೆ. ಏನು ಇವಾಗ ನಿಮ್ಮ ಮೇಟಿಕುರುಕೆ ಗ್ರಾಮಕ್ಕೆ ಬಂದಿದ್ದಾರೆ, ಅವರಿಗೆ ನಿಮ್ಮ ಸ್ವಾಗತ ಕೊಡ್ತಿದ್ದೇನೆ. ಹಾಗೆ ಈ ಚಾಲನೆಯನ್ನು ಬಗ್ಗೆ ಮತ್ತೆ ಮೇಟಿಕುರುಕೆ ಗ್ರಾಮಸ್ಥರನ್ನು ಹೊಂದಿಸಿ ಒಂದೆರಡು ಮಾತಾಡ್ಬೇಕಂತೇಳಿ ನನ್ನ ಪೂಜೆಯವರಿಗೆ ಒಂದು ಮಾತಾಡ್ತಾರೆ. ನನ್ನ ಸಮುದಾಯದ, ನನ್ನ ಸಮಾಜದ, ನನ್ನ ಜಾತಿಯ ಬಾಂಧವರೇ ಮತ್ತು ಮಾತೆ ಏನು ಇಕ್ಕಿದಂಗೆ ಯಾರು ಸ್ವಾಮಿಯರು ಬರ್ತಾರೆ ಅಂತ ನಮ್ಮ ಅಟ್ಟೆಗೆ ಹೇಳ್ತಿದ್ರು. ಈಗ ಯಾರೋ ಒಬ್ರು ಬಂದರು ಸ್ವಾಮಿಯರು, ಎಲ್ಲ ಜನ ಹೊಸಬ್ರು ಬಂದರು. ಏನು ವಿಚಾರ ಅಂತ ನಿಮ್ಮಲ್ಲಿ ಇದೆ. ಇದು ವಿಚಾರ ಇಷ್ಟೇ, ನಮ್ಮ ಮಾದಿಗ ಜಾತಿಗೆ ಎಲ್ಲ ಕ್ಷೇತ್ರದಲ್ಲಿ ತುಂಬ ಅನ್ಯಾಯ ಆಗೈತೆ. ನಾವು ಬಲವಾಗಿರೋಂಥ ಪರಿಶಿಷ್ಟ ಜಾತಿಯ ಜೊತೆ ಸ್ಪರ್ಧೆಗಿಳಿಯೋಕ್ಕಾಗೋದಿಲ್ಲ. ನಮಗೆ ಅಂಬೇಡ್ಕರ್ ಹೇಳಿದಾರಲ್ಲ ಮೀಸಲಾತಿ, ಆ ಮೀಸಲಾತಿ ಜೊತೆಗೆ ಮಾದಿಗರಿಗೆ ಒಳ ಮೀಸಲಾತಿ ಕೊಡಿ. ನಾವು ಜಾಸ್ತಿ ಇದ್ದೀವಿ, ಪ್ರತಿಯೊಂದು ಊರಾಗ ಅಟ್ಟಿ ಇತ್ತು ಅಂದರೆ ಅಲ್ಲಿ ನಾವು ಜಾಸ್ತಿ ಸಂಖ್ಯೆ ಇರ್ತೀವಿ. 101 ಪರಿಶಿಷ್ಟ ಜಾತಿ ಅಂದರೆ ನಾವು ಬರೀ ಮಾದಂತ ಅಂದ್ಕೊಂಡಿದ್ದೀವಿ. ನಮ್ಮಲ್ಲಿ ಮಲೆಯರು, ಭಟ್ರು, ಬರ್ಸರು, ಕೊರಮರು, ಬಂಗಿ ಹಿಂಗೆ ಸೇರಿ ಇನ್ನ 100 ಜಾತಿ ಬೇರೆ ಇದ್ದಾರೆ. ಅವ್ರವಾಗಿ ಎಲ್ಲರೂ ಬಲಿಷ್ಠಿದ್ದಾರೆ. ತಹಶೀಲ್ದಾರ್ ಆಗ್ತಾರೆ, ಕಮಿಷನರ್ ಆಗ್ತಾರೆ, ಸಬ್ ಇನ್ಸ್ಪೆಕ್ಟರ್ ಆಗ್ತಾರೆ, ಪರೀಕ್ಷೆ ಬರೆದು ಪಾಸ್ ಆಗ್ತಾರೆ, ಎಲ್ಲ ಆಗ್ತಾರೆ. ನಮ್ಮ ಹುಡುಗರು ಪಾಸ್ ಆಗ್ತಾರೆ ಮಾದ್ರು, ಆದರೆ ಕೆಲಸ ಸಿಗಲ್ಲ. ಯಾಕೆಂದ್ರೆ ಆ ವ್ಯವಸ್ಥೆ ಆ ರೀತಿ ಇದೆ. ಅದಕ್ಕೆ ಸಂವಿಧಾನದ ಆಶಯ ಅಂಬೇಡ್ಕರ್ ತತ್ವ ಮುನ್ಪಾಲ್ ಮಾಡಬೇಡಿ. ಸರ್ಕಾರ ಆಳುವಂತ ಸರ್ಕಾರ ನಮ್ಮ ಮಾದರಿಗೆ ಪ್ರತ್ಯೇಕವಾಗಿ ನೀವು ಹುದ್ದೆ ಅಂದ್ರೆ ಜಾಬ್ ಅನ್ನ ತೆಗೆದಿಡ್ಬೇಕು, ಕೆಲಸ ತೆಗೆದಿಡ್ಬೇಕು. ನಾವು ಮಾದಿಗರೇ ಸೇರಿ ಅದ್ರಲ್ಲಿ ಹೋರಾಟ ಮಾಡ್ಕೊಂಡು ತಗೊಂತೀವಿ. ಈ ಮನೆಗೆ ಸಿಲಿಂಡರ್ ಪಕ್ಕದ ಮನೇಲಿ ಹಾಕ್ತಾರೆ. ಆದ್ರೆ ಈಗ ವ್ಯವಸ್ಥೆ ಏನಂದ್ರೆ ಇಷ್ಟು ಒಟ್ಟಾಗಿರೋ ಮನೆಗೆ ಎಷ್ಟು ಮನೆ ಐತಿ ಇಲ್ಲಿ? 45 ಮನೆಗೆ ಒಬ್ಬ ಕ್ಲರ್ಕ್ ಆಗ್ತಾನೆ. ಇದೇ 100 ಜಾತಿ ಪರಿಶಿಷ್ಟ ಜಾತಿಗೆ 18 ಮನೆ 15 ಮನೆ ಇದ್ರೆ ಅದ್ರಾಗ 10 ಜನ ಆಗ್ಬಿಡ್ತಾರೆ. ಇಲ್ಲಿ 45 ಮನೆ ಒಬ್ಬನೇ ಒಬ್ಬ, ಅವ್ರು 15 ಮನೆ 10 ಜನ. ಅಲ್ಲಿಗೆ ಅವ್ರ ಪಾಲ್ ಜಾಸ್ತಿ ಆಯ್ತು. ಪಾಲಿದು ಅನ್ನ ಹಸ್ತಿದೀವಿ ನಾವು. ಒಂದೇ ಒಂದು ತಟ್ಟೆಗೆ ಇಷ್ಟು ಅನ್ನ ಕೊಟ್ಬಿಟ್ಟು ಎಲ್ಲರೂ ಉಂಡ್ರಿ ಅಂದ್ರೆ ಆಗೋದಿಲ್ಲ. ಆ ಒಂದು ತಟ್ಟೆ ತುಂಬಾ ಅನ್ನ ಕೊಡ್ರಿ, ನಾವೇ ಗುದ್ದಾಡಿಕೆ ನಾವೇ ಅಷ್ಟು ತಟ್ಟೆ ತುಂಬಾ ಉಣ್ತೀವಿ. ಈಗ ಇಕ್ಕಿರೋದು ನೀವು ಒಂದು ತುತ್ತು, ಆ ತುತ್ತನಾಗೆ ಇಷ್ಟು ಹೊಟ್ಟೆ ಉಣ್ಣಕ್ಕಾಗಲ್ಲ. ತಟ್ಟೆ ತುಂಬಾ ಊಟ ಕೊಡಿ, ನಾವು ಹೊಸ್ತಿದ್ದೇವೆ, ನಮ್ಗೆ ಅನ್ಯಾಯ ಆಗೈತೆ ಅಂತ ಹೋರಾಟ ಮಾಡ್ತಿದ್ದೇವೆ. ಈ ಹೋರಾಟ ಇವತ್ತು ನಾಳೆದಲ್ಲ. 35 ವರ್ಷದಿಂದ ನನ್ನ ಮಾದಿಗ ಸಮುದಾಯದ ಹೋರಾಟಗಾರರು, ಚಿಂತಕರು, ಇಂಥ ಯುವಕರು ಪ್ರಾಜ್ಞರು ಮಾಡಿಕೊಂಡು ಬಂದು ಮೊನ್ನೆ 12ನೇ ತಾರೀಕು ಘೋಷಣೆ ಆಗ್ಬೇಕಿತ್ತು. ಇದಂತ ಉದ್ಯಾನವನದಲ್ಲಿ, ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ನನ್ನ ಸಮುದಾಯದ ಹೋರಾಟ ಮಾಡಿದ್ರೆ ಸರ್ಕಾರ ಮಾಡಲಿಲ್ಲ. 27 ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾನು ಸುಮ್ಮನೆ ಕೂತ್ಕೊಂಡಿಲ್ಲ. 27ನೇ ತಾರೀಕು ನೀವು ತೀರ್ಮಾನ ಮಾಡೋವರೆಗೂ ನಾನು ನಮ್ಮ ದಲಿತ ಸಮುದಾಯದ ದೊಡ್ಡ ವ್ಯಕ್ತಿ ಪ್ರೊಫೆಸರ್ ಕೃಷ್ಣಪ್ಪ ಅವ್ರು ಸತ್ಬಿಟ್ಟಿದ್ದಾರೆ. ಅವ್ರ ಗದ್ದುಗೆಯಿಂದ ನಾನು ನಡ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ದೀನಿ. ನಡ್ಕೊಂಡು ಯಾವ ಸ್ವಾಮಿ ಹೋಗ್ತಾರೆ ಅಂದ್ರೆ ಮಾದ್ರ ಸ್ವಾಮಿ ಹೋಗ್ತಿರೋದು. ಮಾದ್ರ ಸ್ವಾಮಿ ಯಾರು? ನಿಮ್ಮ ತಾಲೂಕಿನಲ್ಲಿರೋ ಕೋಡಿಹಳ್ಳಿ ಮಠದ ಆದಿಜಾಂಬವ ಸ್ವಾಮಿಗಳು. ಆದಿಜಾಂಬವ ಸ್ವಾಮಿಗಳು ದೊಡ್ಡರೆಲ್ಲ ನಿಮಗೆ ಗೊತ್ತು. ಇವ್ರು ಈಗ ಬಂದು ಹೇಳಿದ್ರು ಯಜಮಾನರು. ಆದಿಜಾಂಬವ ಸ್ವಾಮಿಗಳು ದೊಡ್ಡರು ಗೊತ್ತು, ಮಾರ್ಕಂಡೇಯರು ಗೊತ್ತು. ಮಾರ್ಕಂಡೇಯರು ಇಲ್ಲ ಅಂದ್ರೆ ಹೌದು, ತಮ್ಮ ಹೆಸರು ಅಂದೆ ಷಡಕ್ಷರ ಮುನಿ ಸ್ವಾಮಿ. ಓ ಸರಿ ಅಂದ್ರೆ ಈ ಮಠದ ನೀವು ಪರಮ ಭಕ್ತರು. ಈ ಮಠದ ಸ್ವಾಮೀಜಿ ಸಮಾಜಕ್ಕೆ ನ್ಯಾಯ ಸಿಗಬೇಕಂದ್ರೆ ಸುಮ್ಮನೆ ಕುತ್ಕೋಬಾರ್ದು ಅಂದ್ಬಿಟ್ಟು ನಾನು 11ನೇ ತಾರೀಕಿಂದ 26ನೇ ತಾರೀಕುವರೆಗೂ ಅಂದ್ರೆ 15 ದಿನ ನಾನು ನಡೀತೀನಿ.
ಇಂಥ ಎಲ್ಲ ನನ್ನ ಸಮುದಾಯದ ಜೊತೆ ನನ್ನ ಜೊತೆ ಸ್ವಾಗತ ಮಾಡಿ ಕಳಿಸ್ತಾರೆ, ಬರ್ತಾರೆ, ಬೆಂಬಲ ನೀಡಿದ್ದಾರೆ ನನ್ನ ಜಾತಿಗೆ. ಯಾಕೆಂದ್ರೆ 27ನೇ ತಾರೀಕು ನಾನು ಬೆಂಗಳೂರಿಗೆ ಹೋಗಿ ಧರಣಿ ಕೂತ್ಕೊಂತೀನಿ. ನನ್ನ ಸಮುದಾಯಕ್ಕೆ ಮಾದಿಗರಿಗೆ ಅನ್ಯಾಯ ಆಗೈತೆ, ಆಳೆ ಯಾರನ್ನೇ ಇರ್ಲಿ, ಆಳ್ತನ ಮಾಡುವಂತ ಸರ್ಕಾರ ಯಾರೇ ಇರ್ಲಿ, ಪಕ್ಷ ನನಗೆ ಇಲ್ಲ. ಈಗ ಯಾರು ಹೇಳ್ತೀರಾ? ಮುಖ್ಯಮಂತ್ರಿಗಳೇ, ನನ್ನ ಸಮಾಜಕ್ಕೆ ಅನ್ನ ಕೊಡ್ಬೇಕು, ನನ್ನ ಸಮಾಜಕ್ಕೆ ಬದುಕು ಕೆಟ್ಟೋಗೈತೆ. ಕೊರಮೂರ್ ಜೊತೆಗೆ ಗುದ್ದಾಡಕ್ಕಾಗಲ್ಲ.